ಸಂಗೀತ ಪ್ರಪಂಚದಲ್ಲಿ ನಿನ್ನ ಭವಿಷ್ಯ ಬಹಳ ದೊಡ್ಡದಾಗಿರುತ್ತೆ. ನೀನು ಇನ್ನೂ ಹಲವಾರು ನ್ಯಾಷನಲ್ ಅವಾರ್ಡ್ ಎಲ್ಲ ಗೆಲ್ಲುವಂಥ ಗಾಯಕಿ. ನಿನಗೆ ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನ ಹಾದಿಯಲ್ಲಿ ನಡೀತಾ ಇರೋ ಅಷ್ಟೇ. ಓಕೆ ತಾಯಿ, ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಗುರುಗಳೇ, ಇದರಲ್ಲಿ ವಿಶೇಷವಾಗಿ ಒಂದು ಜೋರಾದ ಚಪ್ಪಾಳೆ ಭರತ್ ಬರಲಿ. ವಾಟ್ ಫ್ಯಾಂಟಾಸ್ಟಿಕ್. ಐ ವಾಸ್ ದೇರ್. ಒರಿಜಿನಲ್ ರೆಕಾರ್ಡಿಂಗ್ ಆಗಬೇಕಾದ್ರೆ ಐ ವಾಸ್ ದೇರ್ ಇನ್ ದ ಸ್ಟುಡಿಯೋ. ಅದು ಸೊ ಅವರು ಇಳಯರಾಜ ಸರ್ ಯಾವ ಥರ ಇವರು ನಮ್ಮ ನೆಪೋಲಿಯನ್ ಸರ್ಗೆ ನೋಟ್ಸ್ ಕೊಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ, ನಿಜವಾಗ್ಲೂ ಕಣ್ಮುಚ್ಕೊಂಡು ಅದು ಕೇಳಿದ್ರೆ ಅವರೇ ನುಡಿಸ್ತಾ ಇದ್ದಾರೇನೋ ಅನ್ನೋ ಥರ ಅಷ್ಟು ಪರ್ಫೆಕ್ಷನ್ನು, ಅಷ್ಟು ಕ್ಲಾರಿಟಿ, ಅನ್ಬಿಲೀವಬಲ್. ಆ್ಯಂಡ್ ಮಧ್ಯದಲ್ಲೇ ಫಿಲಪ್ಸ್ ಭಾಳ ಕಷ್ಟ ಸರ್. ಇಟ್ ಈಸ್ ಮೋರ್ ಡಿಫಿಕಲ್ಟ್ ದೆನ್ ದ ಸಿಂಗರ್ಸ್ ಪೋರ್ಷನ್ಸ್ ಆ್ಯಕ್ಚುಲಿ. ಅದ್ಭುತ ಸರ್. ಗಾಡ್ ಬ್ಲೆಸ್ ಯು. ಫ್ಯಾಂಟಾಸ್ಟಿಕ್. ಐ ಮೀನ್ ಎಂಟೈರ್ ಇದು ಎಲ್ರಿಗೂ ಅದು ಒಂದು ಕಸರತ್ತದು. ಸೊ ಹಾಗಾಗಿ ನೀನು ಹಾಡಿದ್ದು ಒಂಥರ ಫ್ಲೂಟ್ ಜುಗಲ್ಬಂದಿ ಥರ ಇತ್ತು. ಫ್ಲೂಟ್ ಜುಗಲ್ಬಂದಿ ಥರ ಇತ್ತು. ವೆರಿ ಗುಡ್. ಅದರ ಜೊತೆಗೆ ಇದೊಂಚೂರು ಲಾಸ್ಟ್ ಎಂಡಿಂಗ್ ನೋಟ್ಸಲ್ಲೂ ಕೂಡ ಸ್ವಲ್ಪ ಠೆಹರಾವ್, ಒಂಚೂರು ಸಸ್ಟೈನ್ ಬೇಕು. ಅದು ಗಾಳಿ ಥರ ಹೊರಟೋಗುತ್ತೆ. ಅದು ಅಲ್ಲೊಂಚೂರು ಸಸ್ಟೈನ್ ಬಂದರೆ, ವಿಜಯ್ ಹೇಳಿದ್ರಲ್ಲ 0.0000 ಅದೇ ಅದು. ಸೊ ಐ ವುಡ್ ಲೈಕ್ ಟು ಸೇ ವೆಲ್ಕಮ್ ಟು ದ ಫೈನಲ್ಸ್. ವೆಲ್ಕಮ್ ಟು ದ ಫೈನಲ್ಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಮೈಂಡಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡು. ಓಕೆನಾ? ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮಹಾನ್ಯ. ಥ್ಯಾಂಕ್ ಯು. ಚೆನ್ನಾಗಿತ್ತು ಜೀವಿಕಾ. ಅಂದರೆ ವಾಟ್ ಎವರ್ ಇಸ್ ಸ್ಕ್ರೀನಲ್ಲಿ ಜಾನಕಿಯಮ್ಮ ಏನು ಹಾಡಿದ್ದಾರೆ, ಇಟ್ ವಾಸ್ ಲೈಕ್ ರೀಪ್ರೆಸೆಂಟಿಂಗ್ ದಟ್ ಅಂತ ಇತ್ತು. ವೆರಿ ಕ್ಲೀನ್ ಪ್ರೆಸೆಂಟೇಷನ್ ಅಂತ ಹೇಳಕ್ಕೆ ಇಷ್ಟ. ಬಿಡ ಅಕ್ಕ, ಒಂದು ಸರ್ಪ್ರೈಸ್ ಇದೆ ಹೇಮಂತ್ ಸರ್ಗೆ. ಇಷ್ಟು ದಿನ ಸಂಗೀತ ಪಾಠವನ್ನ ಮಾಡಿದಂತಹ ಗುರುಗಳಿಗೆ ಆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನ ಅವರ ಶಿಷ್ಯ ಕಡೆಯಿಂದ ಜೀವಿಕಾ ಅವರ ಈ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 90.8. ಜೀವಿಕಾ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಗುಡ್ ಲಕ್, ಫಿಂಗರ್ಸ್ ಕ್ರಾಸ್ಡ್. ಓಕೆನಾ? ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಉಡುಪಿಯ ವೃದ್ಧಿ ಫ್ರಮ್ ದಿ ಟೀಮ್ ಹೇಮಿಜಿ ಪ್ರೇಮಿಜಿ. ವಿಪಿ ಸರ್, ವೃದ್ಧಿ, ನಿನ್ನ ವಿದ್ಯೆಯಲ್ಲಿ ಎಷ್ಟು ವೃದ್ಧಿ ಆಗಿದೆ ಗೊತ್ತಾ? ಬಂದ ದಿನದಿಂದ ಇಲ್ಲಿಯವರೆಗೆ. ನೀನು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೆ ಅಲ್ಲ? ಎಸ್ ಸರ್. ನೀನು ಡೈರೆಕ್ಟ್ ಸೆಲೆಕ್ಟ್ ಆಗಿರ್ಲಿಲ್ಲ. ಇಲ್ಲ, ವೇಟಿಂಗ್ ಲಿಸ್ಟ್ ಇಂದ ಒಳಗೆ ಬಂದು ಇಷ್ಟು ವೆಯ್ಟ್ ಇರೋ ಸಾಂಗ್ ಅನ್ನು ಹಾಡ್ತಾ ಇದೀಯಾ ಅಂದ್ರೆ ನಿನ್ನಲ್ಲಿ ಎಷ್ಟು ಒಂದು ಗ್ರೋತ್ ಇದೆ. ನಿಜಕ್ಕೂ ಅದು ಶ್ಲಾಘನೀಯ. ನೀನು ಬಹಳ ವಿಷಯಗಳನ್ನ ಕಲ್ತಿದ್ದೀಯ. ನಿನ್ನ ಮೆಂಟರ್ ಹೇಮಂತ್ ಸರ್ ನಿನಗೆ ನಿಜಕ್ಕೂ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಯಾಕಂದ್ರೆ ವೇಟಿಂಗ್ ಲಿಸ್ಟ್ ಇಂದ ಬಂದು ಇಷ್ಟು ದೂರ ಬಂದು ಈ ರೀತಿ ಹಾಡೋದು ಬಹಳ ಕಷ್ಟ. ಅದ್ಭುತವಾದಂತಹ ಪ್ರಯತ್ನ. ಒಂದೋ ಎರಡೋ ಕಡೆ ಸ್ವಲ್ಪ ಶ್ರುತಿ ಮಿಸ್ ಆಯ್ತು. ಅದು ನೀನು ಇನ್ನು ಸ್ವಲ್ಪ ಗಮನ ಇಟ್ಕೋಬೇಕು. ಬಟ್ ಯು ಆರ್ ಇನ್ ದ ರೈಟ್ ಹ್ಯಾಂಡ್ಸ್. ಹೇಮಂತ್ ಸರ್ ಇಸ್ ಅ ಪರ್ಫೆಕ್ಟ್ ಮೆಂಟರ್. ನಿನಗೆ ಆಲ್ ದ ವೆರಿ ಬೆಸ್ಟ್ ತಾಯಿ. ಥ್ಯಾಂಕ್ ಯು ಸರ್. ಸೊ ವೃದ್ಧಿ ಅವರ ಈ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಎಸ್, ಟೋಟಲ್ ಪರ್ಸೆಂಟೇಜ್ ಡಬಲ್ ಡಿಜಿಟ್ 8 and 8 88. ಇವತ್ತಿನ ಟಿಕೆಟ್ ಫಿನಾಲೆಯಲ್ಲಿ ನಮ್ಮ ಎಲ್ಲ ಮಕ್ಕಳು ಸಂಗೀತದ ಸಮರ ಕೊಡೋದ್ರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ. ಅವ್ರ ಟೆನ್ಷನ್ ಸ್ವಲ್ಪ ರಿಲೀಫ್ ಮಾಡೋದಕ್ಕೆ ಒಂದು ಸಣ್ಣ ಫನ್ ಗೇಮ್ ಆಡ್ಸೋಣ ಅಂತ ನಾನು ಬಂದಿದ್ದೀನಿ. ಆರ್ ಯು ರೆಡಿ? ಈಗ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತೀನಿ ಅಚಿಂತ್ಯ, ಅಶ್ಮಿತ್, ವೃದ್ಧಿ ಹಾಗೂ ಜೀವಿಕಾ. ಬನ್ನಿ. ಆಟ ತುಂಬಾನೇ ಸಿಂಪಲ್. ಒಂದೊಂದೇ ಎಮೋಜಿನ ನೀವು ಪಿಕ್ ಮಾಡ್ತೀರಾ. ಆ ಎಮೋಜಿಯಲ್ಲಿ ಯಾವ ಎಮೋಷನ್ ಇರುತ್ತೋ ಆ ಎಮೋಷನ್ ತಕ್ಕನ ಹಾಗೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಹಾಡು ನೀ ನೀರಿಗೆ ಬಾರಿ ಚೆನ್ನಿ, ಈ ಹಾಡನ್ನ ಹಾಡಬೇಕು. ಇಷ್ಟೇನಪ್ಪ, ಅರ್ಥ ಆಯ್ತಲ್ವಾ? ತಗೊಳ್ರ. ಓಕೆ, ಫಸ್ಟ್ ಅಚಿಂತ್ಯ, ನಿನಗೆ ಬಂದಿರೋ ಎಮೋಜಿ ತೋರ್ಸು. ನಿದ್ದೆ ಮಾಡ್ಕೊಂಡು ನೀರಿಗೆ ಬಾರೋ ಚೆನ್ನಿ ಹಾಡನ್ನ ಹಾಡ್ಬೇಕು ನೀನು. ನೀರಿಗೆ ಬಾರೆ ಚೆನ್ನಿ ಇಟ್ಕೊಂಡು ಬರ್ತೀನಿ ಗೊರಕೆ. ಜೀವಿಕಾ, ಕೋಪ, ಆಂಗ್ರಿ.
ನೀ ಊರಿಗೆ ಬಾರೋ ಚೆನ್ನ ಹಸುವ ಹೊಡ್ಕೊಂಡು, ನೀ ಊರಿಗೆ ಬಾರೋ ಚೆನ್ನ ಹಸುವ ಹೊಡ್ಕೊಂಡು, ನಾನ್ ನೋಡಕ್ ಬರ್ತೀನಿ ನಿನ್ನ ನಮ್ಮಪ್ಪನ್ ಕರ್ಕೊಂಡು. ನೀನ್ ಯಾಕೋ ಕೋಳಿ ಬಸ್ ಬರ್ತಾರ ಓಕೆ ಅಂತಿದ್ಯಾ? ಹಾ, ವೃದ್ಧಿ ಅಳು ಕಣ್ಣೀರು. ನೀ ನೀರಿಗೆ ಬಾರ ಚೆನ್ನಿ ಬಿಂದಿಗೆ ಹಿಡ್ಕೊಂಡು, ನಾನ್ ನೋಡಕ್ ಬರ್ತೀನಿ ನಿನ್ನ ಹಸುವ ಹೊಡ್ಕೊಂಡು. ಇದು ಆ ಸಾಂಗ್ ಮಾನ್ಯತೆ ಅವ್ರ ಅಮ್ಮಂಗೆ ಕೊಡ್ಬೇಕಾಗಿತ್ತು, ಕರೆಕ್ಟಾಗಿ ಹಾಡಿರೋರು. ಹಾ, ಅಶ್ಮಿತ್ ನಿನಗೆ ನಗು, ಎವಿ ನಗು. ಹಾ, ನೀರಿಗೆ ಬಾರೆ, ಯಾಕೋ ಕುಡ್ದವ್ರ ತರ ಹಾಡ್ತಿದೆ. ನೀರಿಗೆ ಬಾರ, ನೀರಿಗೆ ಬಾರೆ ನಾನ್ ನೋಡಕ್ ಬರ್ತೀನಿ ನಿನ್ನ ಹಸುವ ಹೊಡ್ಕೊಂಡು. ಟಿಕೆಟ್ ಟು ಫಿನಾಲೆಯ ಎಲ್ಲ ಕಾಂಪಿಟೇಟಿವ್ ಸ್ಪರ್ಧೆಗಳು ಮುಗಿದಿದೆ. ಸೊ ಆಲ್ರೆಡಿ ಗ್ರ್ಯಾಂಡ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಅಚಿಂತ್ಯ ರೈ ಅವರು. ಬಟ್ ಈಗ ಎಲಿಮಿನೇಷನ್ ಟೈಮ್. ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರೆಯೋಣ. ಮೊದಲಿಗೆ ಅನುಷ್ಕಾ, ಕಾವೇರಿ, ಇನ್ನೋರ್ವ ಕಂಟೆಸ್ಟೆಂಟ್ ವೃದ್ಧಿ. ಡೇಂಜರ್ ಝೋನ್ಗೆ ತಲುಪಿರುವಂತಹ ಮುಂದಿನ ಕಂಟೆಸ್ಟೆಂಟ್ ಮಾನ್ಯತಾ. ಡೇಂಜರ್ ಝೋನ್ಗೆ ತಲುಪಿರುವಂತಹ ಕೊನೆಯ ಕಂಟೆಸ್ಟೆಂಟ್ ಜೀವಿಕಾ. ಈ ಐವರಲ್ಲಿ ಇವತ್ತು ತಮ್ಮ ಜರ್ನಿಯನ್ನ ಮುಗಿಸಿ ವಾಪಸ್ ಹೋಗ್ತಾ ಇರುವಂಥ ಸ್ಪರ್ಧಿ ಯಾರು? ಓವರ್ ಟು ಯು ಜಡ್ಜಸ್. ಬಹಳ ಕಷ್ಟ, ಇಷ್ಟು ದೂರ ಬಂದು ಎಲಿಮಿನೇಷನ್ ಈಗ ಮಾಡಿ 3 ಜನನ ಇವತ್ತು ನಾವು ಸ್ಪರ್ಧೆಯಿಂದ ಹೊರಗೆ ಕಳಿಸುವಂತಹ ಒಂದು ಸಂದರ್ಭ. ನೀವೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀರಾ. ನಾನು, ರಾಜೇಶ್ ಸಾರು, ಅರ್ಜುನ್ ಸಾರು ತಂಡ ಏನು ತೀರ್ಮಾನ ಮಾಡಿದ್ವಿ ಅಂದರೆ, ಗಾಯಕಿಯರು ಏನಿಲ್ಲಿದ್ದೀರಾ ಒಂದು ಕಡೇ ಅವಕಾಶ ಸೆಮಿಫೈನಲ್ನಲ್ಲೂ ಕೊಡೋಣ ಅಂತ ತೀರ್ಮಾನ ಮಾಡಿ ನೋ ಎಲಿಮಿನೇಷನ್. ನೀವು 5 ಜನ ಮತ್ತೆ ಸ್ಪರ್ಧೆ ಒಳಗೆ ಬರ್ತೀರಾ. ನೋ ಎಲಿಮಿನೇಷನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿ.ಪಿ. ಸರ್. ಪ್ರಯತ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ವೀಕು ಫಿನಾಲೆಗೆ ಸೆಲೆಕ್ಟ್ ಆಗ್ಬೋದು. ಗುಡ್ ಲಕ್.